ಸ್ನೇಹಿತರೆ ನಮಸ್ಕಾರ. ನಾನು ಲಕ್ಕಿ. ನಾನು ಈಗಷ್ಟೇ ತಮಿಳಿನ ಕಂಗುವ ಸಿನಿಮಾ ನೋಡಿದೆ. ಸಿನಿಮಾ ಹೇಗಿದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಸಿನಿಮಾ ಸೋತಿದೆ, ನಿರ್ಮಾಪಕರಿಗೆ ನಷ್ಟ ಆಗಿದೆ ಅಂತ. ಯಾವೊಬ್ಬ ನಿರ್ಮಾಪಕರಾಗಲಿ, ತಂತ್ರಜ್ಞರಾಗಲಿ, ಕಲಾವಿದರಾಗಲಿ ಸಿನಿಮಾ ಸೋಲ್ಬೇಕು ಅಂತ ಮಾಡಲ್ಲ, ಗೆಲ್ಲಬೇಕು ಅಂತ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾರೆ. ಒಂದೊಂದ್ಸಲ ಎಡವಟ್ಟಾಗುತ್ತೆ. ಈ ಸಿನಿಮಾಗೆ 3 ವರ್ಷ ಟೈಮ್ ತಗೊಂಡಿದ್ದಾರೆ, ಆದ್ರೂ ಈ ಸಿನಿಮಾ ಸೋಲ್ತು. ಯಾಕೆ ಸೋಲ್ತು ಅಂತ ಆಡಿಯನ್ಸ್ಗೂ ಗೊತ್ತಾಯ್ತು, ಮೇಕರ್ಸ್ಗೂ ಗೊತ್ತಾಯ್ತು. ಏನು, ಕಥೆಯಲ್ಲಿ ದಮ್ಮಿಲ್ಲ. ಕಥೆಯಲ್ಲಿ ದಮ್ಮಿಲ್ಲ ಅಂದ್ರೆ ಸಿನಿಮಾ ಸೋಲುತ್ತೆ. ಎಂತ ದೊಡ್ಡ ಸ್ಟಾರ್ ಆದ್ರು ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾ ಇದ್ರು. ಕೆಲವು ಮೇಕರ್ಸ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಕೆಲವು ಮೇಕರ್ಸ್ ಕತೆ ಬೇಕಾಗಿಲ್ಲ, ಕತ್ಲಲ್ಲಿ ಹೊಗೆ ಹಾಕೊಂಡು ಶೂಟ್ ಮಾಡ್ತಾರೆ. ಆ ರೀತಿ ಮಾಡಿದ್ರೆ ಗೆಲ್ಲುತ್ತೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ಅದನ್ನೇ ಕೆಲವರು ಏನು ಮೇಕಿಂಗು, ಏನು ಡೈರೆಕ್ಷನ್ನು, ಏನು ಕ್ಯಾಮ್ರಾ ವರ್ಕು, ಏನು ಮ್ಯೂಸಿಕ್ಕು, ಏನು ಆಕ್ಟಿಂಗು ಅಂತಾರೆ. ಎಲ್ಲವೂ ಏನು ಇದೆ. ಪ್ರಶ್ನೆ ಅಲ್ಲೇ ಇದೆ. ಅರ್ಥ ಮಾಡ್ಕೊಳ್ಳಿ, ಕತೆ ಇಲ್ಲ ಅಂದ್ರೆ ಸಿನಿಮಾ ಗೆಲ್ಲಲ್ಲ. ನಾನು ಒಬ್ಬ ಸಿನಿಮಾದವನಾಗಿ ಈ ಸಿನಿಮಾ ಸೋತಿದ್ದು ನನಗೆ ತುಂಬಾ ನೋವಾಯ್ತು. ಯಾಕಂದ್ರೆ ಎಷ್ಟು ಎಫರ್ಟ್ ಹಾಕಿದ್ದಾರೆ, ಎಷ್ಟು ಬಂಡವಾಳ ಹಾಕಿದ್ದಾರೆ ಅಲ್ವಾ. ಸಿನಿಮಾ ಮೇಕರ್ಸ್ಗೆ ನನ್ನ ಕಡೆಯಿಂದ ಒಂದು ಮಾತು ಏನಪ್ಪಾ ಅಂದ್ರೆ, ದಯವಿಟ್ಟು ಕತೆಗೆ ಹೆಚ್ಚು ಒತ್ತು ಕೊಡಿ. ಕತೆ ಚೆನ್ನಾಗಿದ್ರೆ ಸಿನಿಮಾ ಸಕ್ಸಸ್ ಆಗೇ ಆಗುತ್ತೆ, ಅದ್ರಲ್ಲಿ ಡೌಟೇ ಇಲ್ಲ. ನಮಸ್ಕಾರ.